ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದೀವಿ ರೀ. ಬೆಳಗ್ಗೆ ಎಲ್ಲ ಪ್ರತಿನಿತ್ಯ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡ್ವಿ, ಸ್ನಾನ ಮಾಡಿದ್ವಿ. ಇವತ್ತು ಸೋಮವಾರ ಇರೋದ್ರಿಂದ ನಾವು ಮಹದೇವನ ದೇವಸ್ಥಾನಕ್ಕೆ ಹೋಗೋಣ. ಹಾಗಿದ್ರೆ ಹೊರಡೋಣ. ನಾನು ನಿಮಗೆ ದೇವಸ್ಥಾನದಲ್ಲಿ ಕನೆಕ್ಟ್ ಆಗ್ತೀನಿ. ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದೈತ್ರಿ. ಡೈಲಿ ಸ್ವಲ್ಪ ಬೇಗನೆ ಬರ್ತಿದ್ವಿ, ಸ್ವಲ್ಪ ಇವತ್ತು ಲೇಟಾಗಿ ಬರೋದು. ದರ್ಶನ ಎಲ್ಲ ಮಾಡಿ ಐತ್ರಿ, ಹೊರಡೋಣ ಇವಾಗ. ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ, ಮಾರ್ಕೆಟಿಗೆ ಹೋಗಿ ಮನೆಗೆ ಹೋಗೋಣ. ನಾನು ನಿಮಗೆ ಮಾರ್ಕೆಟಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮಾರ್ಕೆಟಿಗೆ ಬಂದಿವಿ ರೀ. ಎಲ್ಲಿ ನೋಡಿದ್ರು ಕಡ್ಲಿ ಸೊಪ್ಪು ಇದೆ, ಯಾಕಂದ್ರೆ ಸೀಸನ್ ಹಂಗೆ ಇದೆಲ್ಲ. ಪಾಲಕ ಇಲ್ಲ ರೀ, ಮೂಲಂಗಿ ಅಷ್ಟೇ ಇದೆ. ಮೇ ಬಿ ಸಂಜೆ ಬರ್ಬೋದು ಅನ್ಸತ್ತೆ. ಮನೆ ನೋಡಿದ್ರೆ ಅರ್ಜೆಂಟ್ ಬೇಕಂತಿದ್ದಾರೆ ಪಾಲಕ್ ಪನ್ನೀರ್ ಮಾಡೋಕ್ಕೆ. ಏನು ನೋಡಿದೆ ಇವಾಗ, ಆಲ್ಮೋಸ್ಟ್ ಮಾರ್ಕೆಟೇ ಬಂದಿದ್ದೆಲ್ಲ, ಕೆಲಸ ಮುಗಿತ್ರೆ ನಾವು ಮನೆಗೆ ಹೊರಡೋಣ. APMC 3 ರೂಪಾಯಿಗೆ ಬಂದಿದ್ದಾರೆ, ಪಾಲಕ್ ಇಲ್ಲಿ 10 ರೂಪಾಯಿ ಬಂದಿದೆ. ಏನು ಮಾಡ್ತೀರಿ? ಜಸ್ಟ್ ನಾವು ಮನೇನ ರೀಚ್ ಆದ್ರಿ. ಬ್ರೇಕ್ಫಾಸ್ಟ್ ಮಾಡೋಣ ಇವಾಗ. ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿತ್ರಿ. ಇವತ್ತು ಪಿಗ್ ಫಾರ್ಮಿಂಗ್ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ಮುಗಿಸ್ಬಿಡೋಣ ರೀ. ಮತ್ತು ಬೇರೆ ಪ್ಲ್ಯಾನ್ ಮಾಡೋಣ ಇವಾಗ. ನಮ್ಮ ಮಷಿನ್ಸ್ ಎಲ್ಲ ಇಲ್ಲಿ ಅದಾವ್ರಿ, ಎಲ್ಲ ಮಷಿನ್ ಆನ್ ಮಾಡಿ ಆಯ್ತಾ. ಇಷ್ಟೊತ್ತು ನಾವು ಎಡಿಟಿಂಗ್ ವರ್ಕ್ ಮಾಡ್ತಿದ್ದೀವಿ. ಇವಾಗ ಫೈಲ್ ಎಕ್ಸ್ಪೋರ್ಟ್ ಕೊಟ್ಟಿದ್ದೀವಿ. ಎಕ್ಸ್ಪೋರ್ಟ್ ಆಗೋ 34 ಮಿನಿಟ್ಸ್ ಕೇಳ್ತಾಯಿದೆ. ಹಾಗೆ ಸ್ವಲ್ಪ ಶಾರ್ಟ್ ಬ್ರೇಕ್ ಮುಗಿಸ್ಕೊಂಬರೋಣ. ಅಪ್ಲೋಡ್ ಎರರ್ ಬಂದಿತ್ತು ರೀ, ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ ಸಿಸ್ಟಮ್ ರೀಸ್ಟಾರ್ಟ್ ಮಾಡಿ ಮತ್ತೆ ಅಪ್ಲೋಡ್ ಕೊಟ್ಟಿದ್ದೇವೆ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಅಪ್ಲೋಡ್ ಆಗುತ್ತೆ. 3 minutes 12 seconds ಲೆಫ್ಟ್ ಅಂತ ತೋರಿಸ್ತಾ ಇದೆ. ಪಿಗ್ ಫಾರ್ಮಿಂಗ್ದ ಲಾಸ್ಟ್ ಒಂದೇ ಪಾರ್ಟ್ ಉಳಿದಿದ್ದಾರೆ. ಅದ್ರ ರಿಲೇಟೆಡ್ ಎಸ್ಟಿಮೇಷನ್, ಕಾಸ್ಟಿಂಗ್ ಮತ್ತು ಪ್ರಾಫಿಟ್ ರಿಲೇಟೆಡ್ ಇದೆ. ಅದನ್ನ ಎಡಿಟಿಂಗ್ ನಡೀತಾ ಇದೆ. ಅದನ್ನ ಮುಗಿದಾದ್ಮೇಲೆ ಅಪ್ಲೋಡ್ ಕೊಟ್ಬಿಡೋಣ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಿಗ್ ಫಾರ್ಮಿಂಗ್ದ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕೈತ್ರಿ. ಹಂದಿ ಸಾಕಾಣಿಕೆ ಆರಂಭಿಸಬೇಕಂತ ಬೇಕಾದ ಬಂಡವಾಳ ಎಷ್ಟು? ಹಂದಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸರ್ಕಾರದಿಂದ ಯಾವ್ದಾದ್ರು ಯೋಜನೆಗಳು ಲಭ್ಯವಿದೆ? ಹಂದಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಸರ್ ಮಾರುಕಟ್ಟೆ ವ್ಯವಸ್ಥೆ ಯಾವ ಥರ ಇದೆ ಸರ್? ಬಹುಮುಖ್ಯವಾಗಿ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸರ್. ಬೆಲೆ ಅಸ್ಥಿರತೆ ಅಂತ ಬಂದಾಗ ಅದನ್ನ ಎದುರಿಸಲು ತಂತ್ರಗಳಂತಂದ್ರೆ ಯಾವ್ಯಾವ ಸರ್? ಹಂದಿ ಸಾಕಾಣಿಕೆಯಲ್ಲಿ ಯಶಸ್ವಿನ ಗಳಿಸ್ಬೇಕಂತಂದ್ರೆ ಕೆಲವೊಂದು ಸೀಕ್ರೆಟ್ಸ್ ಅಂತ ಇರ್ತಾವೆ ಸರ್. ಅದನ್ನ ಹೇಳೋದಾದ್ರೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ಇವಾಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದೆ. ಇಷ್ಟೊತ್ತ ಸರ್ ಮಾರ್ಗದರ್ಶನದಲ್ಲಿ ತುಂಬಾ ಮಾಹಿತಿ ಅಂತ ತಿಳ್ಕೊಂತ ಬಂದ್ವಿ. ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದೇನಪ್ಪ ಅಂತಂದ್ರೆ ಹಂದಿ ಸಾಕಾಣಿಕೆ ಆರಂಭಿಸ್ಬೇಕಂತ ಬೇಕಾದ ಬಂಡವಾಳ ಎಷ್ಟು? ಹಂದಿ ಸಾಕಾಣಿಕೆ ಪ್ರಾರಂಭ ಮಾಡೋದು, ಈ ಬಂಡವಾಳ ಅವರು ಇರತಕ್ಕಂಥ ಕೆಪಾಸಿಟಿ ಮೇಲೆ ಭಾಳಷ್ಟು ಅವಲಂಬನೆ ಆಗಿರ್ತದೆ. ಆದರೆ ನನ್ನ ಸಲಹೆ ಏನಪ್ಪ ಅಂತಂದ್ರೆ ಚಿಕ್ಕ ಪ್ರಮಾಣದಿಂದ ಪ್ರಾರಂಭ ಮಾಡಿ, ಕಡಿಮೆ ಬಂಡವಾಳ ಹಾಕ್ರಿ, ಕಡಿಮೆ ಲಾಭ ತಗೋರಿ, ಕಡಿಮೆ ಲಾಸ್ ಹಾಕಿ. ಅದರಿಂದ ನೀವು ಪಾಠವನ್ನು ಕಲ್ಕೋಬೇಕು, ನೀವೇ ಎಕ್ಸ್ಪರ್ಟೈಸ್ ಆಗಬೇಕು, ನೀವೇ ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗುವಂಥ ಅಥವಾ ನೀಡುವಂತಹ ಒಂದು ನಿಮ್ಗೆ ಬುದ್ಧಿಮಟ್ಟವನ್ನು ಬೆಳೆಸ್ಕೊಂಡು ಹಂದಿ ಇಂಡಸ್ಟ್ರಿ ಒಳಗೆ ನೀವು ಬರಬೇಕು. ಫೈನಲಿ ಎಡಿಟಿಂಗ್ ಎಲ್ಲ ಮುಗಿತ್ರಿ, ಎಕ್ಸ್ಪೋರ್ಟ್ ಮಾಡ್ಬೋಣ. ಥಂಬ್ನೇಲ್ ಕ್ರಿಯೇಟ್ ಮಾಡಿ, ಟೈಟಲ್ಸ್ ಹಾಕಿ, ಡಿಸ್ಕ್ರಿಪ್ಷನ್ಸ್ ಬರೆದೆ. ಪಿಗ್ ಫಾರ್ಮಿಂಗ್ ಪ್ರಾಜೆಕ್ಟ್ ಕಂಪ್ಲೀಟ್. ಫೈಲ್ ಎಕ್ಸ್ಪೋರ್ಟ್ ನಡೀತಿದ್ರಿ. ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ. A few moments later. ಜಸ್ಟ್ 37 seconds ಉಳಿದಿದೆ ನೋಡ್ರಿ, ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ ಎಕ್ಸ್ಪೋರ್ಟ್ ಆಗ್ತಿದೆ. ನೆಕ್ಸ್ಟ್ ನಾವು ಇವಾಗ ಯೂಟ್ಯೂಬಲ್ಲಿ ಶಟ್ ಮಾಡ್ಬಿಡೋಣ. ಇವಾಗ ಅದನ್ನ ಲೈಟಾಗಿ ಹಸಿಬೇಕಿದ್ರಿ, ಏನಾದರೂ ತಿನ್ಕೊಂಬರೋಣ. ತಿನ್ನೋದು ಏನೂ ಬೇಡ್ರಿ, ಜ್ಯೂಸ್ ಪ್ರಿಪೇರ್ ಮಾಡೋಣ. ಬಡ ಚಾಪಿಂಗ್ ಮಾಡಿಬಿಡೋಣ್ರಿ. ಎಲ್ಲರೂ ರೆಸ್ಟ್ ಮೋಡಲ್ಲಿದ್ದಾರೆ. ನಾವು ಮಾಡಬೇಕು, ನಾವು ಜ್ಯೂಸ್ ಕೊಡಬೇಕು. ನಮ್ಮ ತಾಯಿಯವ್ರು ಬ್ಯುಸಿ ಇದ್ದಾರೆ, ಏನು ಮಾಡ್ತೀರಿ? ಆಲ್ಮೋಸ್ಟ್ ಎಲ್ಲನೂ ಚಾಪಿಂಗ್ ಮಾಡಿ ಆಯ್ತು ರೀ. ಕ್ಯಾರೆಟ್ ಒಂದು ಉಳ್ದಾವ್ ನೋಡ್ರಿ, ಕ್ಯಾರೆಟ್ ಒಂದು ಚಾಪಿಂಗ್ ಮಾಡ್ಬೇಕು. ಅದು ಮಾಡಿದ್ರೆ ಮುಗ್ದಂಗೆ ಆಕೈತಿ. ಕಂಟಿನ್ಯೂಸ್ ಊಟ ಮಾಡೋದು ಕುಂದ್ರೋದು ಹೆಂಗೆ ಬಿಟ್ಟೈತೆ ಅಂದ್ರೆ ರೀ, ಊಟ ಮಾಡಿದ ತಕ್ಷಣ ಕಣ್ಣು ಹೇಳಕ್ಕೆ ಚಲೋ ಬಿಡ್ತಾವೆ, ವರ್ಕ ಕಂಪ್ಲೀಟ್ ಆಗಂಗಿಲ್ಲ. ಅದ್ರ ಸಂಬಂಧ
ಸ್ವಲ್ಪ ಲೈಟಿಗೆ ಯಾವುದರದ ಗ್ರೀನ್ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಕುಂತು ಅಂದರೆ ಸ್ವಲ್ಪ ವರ್ಕರ್ ಮುಂದೆ ಹೋಗ್ತೈತೆ. ಅದ್ರ ಸಂಬಂಧ ಸ್ವಲ್ಪ ಏನೋ ಒಂದು ಮಾಡತ್ತೀವಿ ರೀ, ಬಟ್ ಏನಾಗ್ತೈತೆ ಗೊತ್ತಿಲ್ಲ, ಪ್ರಯತ್ನ ಮಾಡೋಣ. ಎಲ್ಲ ರೆಡಿ ಮಾಡ್ಕೊಂಡೈತ್ರಿ, ಮಿಕ್ಸರ್ ಹಾಕ್ಬಿಡು ನೀವು. ಸ್ವಲ್ಪ ನೀರು ಹಾಕೊಂಡ್ರಿ, ಸಣ್ಣ ಆಗೋದು ಹಾಕೋ. ಸಣ್ಣ ಆಗ್ತಿದೆ. ಮಿಕ್ಸರ್ ಹಾಕೈತ್ರಿ, ಎಲ್ಲ ಗ್ಲಾಸಿಗೆ ಹಾಕ್ಬಿಡೋಣ ನೀವು. ಜಸ್ಟ್ ನಾವು ಜ್ಯೂಸ್ ಕುಡ್ದೆ ನಮ್ಮ ಆಕ್ಸಿಜನ್ ಕಡೆ ಬಂದರೆ ಇನ್ನೊಂದು ವರ್ಕ್ ಸ್ವಲ್ಪ ಮುಗಿಸ್ಬಿಡೋಣ. ಟೈಮ್ ಇವಾಗ ಸಂಜೆ 5:40. ಸ್ವಲ್ಪ ಬ್ರೇಕ್ ತೊಗೊಂಬಿಡೋಣ್ರಿ. ಫ್ರೆಂಡ್ ಫೋನ್ ಮಾಡ್ತೀರಿ, ಆಚೆ ಹೋಗ್ಬೇಕಾ? ನಾನು ನಿಮಗೆ ಒಂದು ಭೇಟಿ ಆದ್ಮೇಲೆ ಕಂಡಿರ್ತೇನೆ. A few moments later. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಗತಿಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲವ್ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಂದ ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.